ವೀಕ್ಷಕರೇ, ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ? ಹೊಸ ವರ್ಷ 25ನೇ ಇಸ್ವಿ ಚಾಲು ಆಗಿದೆ. 25ರಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ನಿಂತು ಹೋಗಿರುವಂತ ಎಲ್ಲಾ ಕೆಲಸ ಕಾರ್ಯಗಳು ಪೂರ್ಣ ಆಗ್ತವ? ಇನ್ನು ಹಲವಾರು ವಿಚಾರಗಳನ್ನ ಹೊತ್ಕೊಂಡು ಈ ವಿಡಿಯೋ ಬರ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಹೇಳ್ತಾ, ನೋಡಿ, ಈ ವೃಷಭ ರಾಶಿಯವರ ತಕ್ಷಣ ಯಾವತ್ತಿಗೂ ಒಂದು ಎಲ್ಲರಲ್ಲೂ ಪ್ರೀತಿ, ಕರುಣೆ, ಸಹನೆ, ತಾಳ್ಮೆ, ಜಾಣ್ಮೆ, ಬುದ್ಧಿವಂತಿಕೆ ಮತ್ತೆ ಎಲ್ಲರ ಜೊತೆಯಲ್ಲೂ ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹ ಒಂದು ಗುಣ, ನಂಬಿಕಸ್ಥರು, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದನ್ನು ಪೂರ್ಣ ಮಾಡತಕ್ಕಂಥದ್ದು, ಒಂದು ಚತುರತನ, ಚುರುಕುತನ ಇರತಕ್ಕಂಥದ್ದು, ಯಾವುದೇ ಒಂದು ವ್ಯಕ್ತಿಗಳಿದ್ದಂತಂದ್ರೆ ಅವ್ರನ್ನ ಗೌರವಿಸುವಂಥದ್ದು, ಅವರನ್ನ ಪ್ರಶಂಸಿಸುವಂತಹ ಒಂದು ಮನಸ್ಥಿತಿ ಈ ವೃಷಭ ರಾಶಿಯವರದಾಗಿರತಕ್ಕಂಥದ್ದು. ಇಂಥ ವೃಷಭ ರಾಶಿಯವರಿಗೆ ಈ 2025ರ ಫೆಬ್ರವರಿ ತಿಂಗಳಲ್ಲಿ ಏನ್ ಫಲ ಸಿಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನೋಡೋಣ. ಅದು ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಈ ಒಂದು ತಿಂಗಳಲ್ಲಿ ನಿಮಗೆ ಯಾವೆಲ್ಲ ದಿನ ಶುಭದಾಯಕವಾಗಿದೆ, ಯಾವ ಒಂದು ದಿನಗಳು ಅಶುಭದಾಯಕವಾಗಿದೆ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅಂತ ನೋಡಿದ್ರೆ 12, 13, 14, 18, 19, 22, 23, 24ನೇ ತಾರೀಕು ತುಂಬಾ ಶುಭಪ್ರದಾಯಕವಾಗಿರತಕ್ಕಂತಹ ಲಾಭಕರವಾದ ದಿನಗಳು ಅಂತ ಹೇಳ್ಬೋದು, ಅದೃಷ್ಟದ ದಿನಗಳು ಅಂತ ಹೇಳ್ಬೋದು. ಜೊತೆಗೆ ಶುಭವಲ್ಲದ ದಿನಗಳು ನೋಡೋದಾದ್ರೆ 6, 7, 8, 15, 16, 25, 26ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು. ಅಂದ್ರೇನು, ನಿಮ್ಮ ಯಾವ್ದಾದ್ರು ಶುಭ ವಿಚಾರಗಳು, ಶುಭ ಕಾರ್ಯಗಳು, ಶುಭ ಕೆಲಸಗಳು ಏನಾದ್ರು ಇದ್ರೆ ಶುಭವಾದ ದಿನಗಳಲ್ಲಿ ಮಾಡ್ಕೊಳ್ಳಿ ಎನ್ನುವಂತ ವಿಚಾರವನ್ನ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ವಾತಾವರಣ ಏನಾಗುತ್ತೆ, ಸ್ವಲ್ಪ ಈ ಶೀತ ಅಥವಾ ಗಾಳಿ ಅಥವಾ ಈ ತಂಪು ಅಥವಾ ಈ ವಾತಾವರಣದ ವೈಪರೀತ್ಯನೋ ಅಥವಾ ಈ ಫುಡ್ ನಿಂದನೋ ಅಥವಾ ಊಟದಿಂದನೋ ಅಥವಾ ಆಹಾರದಿಂದ ಯಾವುದಾದ್ರೂ ಒಂದು ರೀತಿಯಿಂದ ಸ್ವಲ್ಪ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನ ಬೀರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿರ್ಬೋದು ಅಥವಾ ಊಟದ ಅಲರ್ಜಿ ಆಗಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಸ್ವಲ್ಪ ಸುಸ್ತು, ಮೈಕೈ ನೋವು ಅಥವಾ ಜ್ವರ, ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಫೀವರ್ ಇಂದ ಬಳಲ್ತಾ ಇರತಕ್ಕಂಥ ಸನ್ನಿವೇಶಗಳು ಇರ್ತವೆ. ಆದ್ರೆ ಇದೇನ್ ದೊಡ್ಡ ಸಮಸ್ಯೆಯಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆರಂಭದಲ್ಲಿನೇ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಶುಚಿಯಾಗಿರ್ತಕ್ಕಂಥ ಆಹಾರ, ಸ್ವಲ್ಪ ನೀವು ಅಲರ್ಟ್ ಆಗಿರ್ಬೇಕು, ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ, ಸ್ವಲ್ಪ ಬಿಸಿನೀರು ಕುಡಿಯುವಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನ ಕೊಟ್ರೆ ಸಾಕು. ಮೈನರ್ ಆಗಿರ್ತಕ್ಕಂಥ ಎಚ್ಚರಿಕೆಗಳನ್ನು ಅನುಭವಿಸಿದ್ರೆ ಸಾಕು, ನಿಮಗೆ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಸರಿ ಆಗುವಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಇದರ ಜೊತೆಗೆ ಈ ಸಹೋದರ ಅಥವಾ ಸಹೋದರಿಯರ ಕಡೆಯಿಂದ ಅಥವಾ ಸೋದರ ಮಾವಂದಿರ ಕಡೆಯಿಂದ ಒಂದು ಒಳ್ಳೆ ಶುಭ ಸುದ್ದಿಯನ್ನ ನಿರೀಕ್ಷೆ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರತಿಕೂಲವಾಗಿರತಕ್ಕಂಥ ಪರಿಸ್ಥಿತಿಯಿಂದ ಪಾಠ ಕಲಿತಕ್ಕಂಥದ್ದು. ನೋಡಿ, ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಏರಿಳಿತಗಳು, ನೋವುಗಳು, ತೊಂದರೆಗಳು, ತಾಪತ್ರಗಳು, ಸವಾಲುಗಳು, ಎಂತಹ ಸಂದಿಗ್ಧವಾಗಿರ್ತಕ್ಕಂಥ ವಾತಾವರಣ ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತಿರ್ತಕ್ಕಂಥದ್ದು, ಅದರಿಂದ ನೀವು ಜೀವನದಲ್ಲಿ ಬಹಳಷ್ಟು ಪಾಠ ಕಲ್ತಿದ್ದೀರಿ ಮತ್ತೆ ಕಲಿತೀರಿ ಕೂಡ. ಈ ತಿಂಗಳಲ್ಲಿ ಬಹಳಷ್ಟು ಎಜುಕೇಟೆಡ್ ಆಗಿರತಕ್ಕಂತಹ ಒಂದು ತಿಂಗಳು. ಅನುಭವ, ಎಲ್ಲದರ ಬಗ್ಗೆನೂ ಒಂದು ಅನುಭವ ಆಗುತ್ತೆ. ದುಡ್ಡಿನ ಬಗ್ಗೆ ಅನುಭವ ಆಗುತ್ತೆ, ಆರೋಗ್ಯದ ಬಗ್ಗೆ ಅನುಭವ ಆಗುತ್ತೆ, ಜನಗಳ ಬಗ್ಗೆ ಅನುಭವ ಆಗುತ್ತೆ, ಕೆಲಸ ಕಾರ್ಯಗಳ ಬಗ್ಗೆ ಅನುಭವ ಆಗುತ್ತೆ. ಬಹಳಷ್ಟು ವಿಚಾರದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ನಿಮಗೆ ಖಂಡಿತವಾಗಿಯೂ ಆಗುತ್ತೆ. ಜೊತೆಗೆ ಆಧ್ಯಾತ್ಮದಿಂದ ಮಾನಸಿಕವಾಗಿರತಕ್ಕಂಥ ಒಂದು ನೆಮ್ಮದಿಯನ್ನ ಕಂಡುಕೊಳ್ತಕ್ಕಂಥದ್ದು, ದೇವರ ಮೊರೆ ಹೋಗುವಂಥದ್ದು, ದೇವರಲ್ಲಿ ಪ್ರಾರ್ಥನೆಗೆ ಮೊರೆ ಇಡತಕ್ಕಂಥದ್ದು, ಇಂತಹ ಸನ್ನಿವೇಶಗಳು ಕೆಲವೊಂದಿಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂಥದ್ರಿಂದ ಸ್ವಲ್ಪ ಪ್ರತಿಷ್ಠೆಗಳು, ಕೀರ್ತಿಗಳು, ಮಾನ ಸನ್ಮಾನಗಳು, ಮನಸ್ಸಿಗೆ ಶಾಂತಿ, ನೆಮ್ಮದಿಗಳು, ಈ ರೀತಿಯಾಗಿರ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿ ಆಗುವಂಥದ್ದು. ಹಾಗಾಗಿ ಏನಾದ್ರೂ ಒಂದು ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಯತ್ನ ಮಾಡಬೇಕು, ಕೆಲಸದ ಮೇಲೆ ಅಥವಾ ಇನ್ನಿತರ ಸ್ನೇಹಿತರ ಮೇಲೆ ಅಥವಾ ಎಲ್ಲೋ ಆಕ್ಟಿವಿಟಿ ಆಗಿರ್ಬೇಕು. ಸುಮ್ಮನೆ ಕುಂತಲ್ಲೇ ಕೂಡಬಾರ್ದು. ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕೆಲಸನೇ ಮೊಬೈಲ್ ನಲ್ಲಿದೆ ಅಂದ್ರೆ ಮಾಡ್ಕೊಳ್ಳಿ, ಆದ್ರೆ
ಕೆಲಸವಲ್ಲದ ಸಮಯವನ್ನ ಮೊಬೈಲ್ನಲ್ಲಿ ನೀವು ಕಳಿತೀರಿ ಅಂತಂದ್ರೆ ಅದೇ ಒಂದು ಸಮಯವನ್ನ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ರೆ ಹಣಕಾಸಿನ ಮೂಲಗಳಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಬಹಳ ಮುಖ್ಯವಾದಂತಹ ವಿಚಾರಗಳು, ಅದ್ಭುತವಾಗಿರತಕ್ಕಂಥ ಮಾಹಿತಿಗಳು ತಿಳಿಸೋದಿದೆ, ಜೊತೆಗೆ ಅದ್ಭುತವಾದ ಪರಿಹಾರಗಳು ತಿಳಿಸೋದಿದೆ. ಅದನ್ನೆಲ್ಲ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು 80 ರಿಂದ 100 ಪುಟ ಇರುತ್ತೆ. ಇದು ಸುಮ್ಮನೆ ಮಾತಲ್ಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಕೆಲವೊಂದು ಜನರು ಏನೋ ಮಾಡ್ತಾರೆ, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು 2025ರ ಒಂದು ಫೆಬ್ರವರಿ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮದುವೆ ಸಮಾರಂಭಗಳಿಂದ ಸಂತಸದ ವಾತಾವರಣ ಸೃಷ್ಟಿಯಾಗುತ್ತೆ. ಕುಟುಂಬದ ಸಂತೋಷಕ್ಕಾಗಿ ಅಧಿಕವಾಗಿರತಕ್ಕಂಥ ಒಂದು ಕಷ್ಟ ಪಡಬೇಕಾಗತ್ತೆ, ಶ್ರಮ ಪಡಬೇಕಾಗತ್ತೆ. ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಅಧಿಕ ಶ್ರಮದಿಂದ ಹೆಚ್ಚಿನ ಲಾಭಗಳನ್ನ ನಿರೀಕ್ಷೆ ಮಾಡಬಹುದು, ನಷ್ಟ ಅಂತೂ ಆಗೋದಿಲ್ಲ. ಈ ತಿಂಗಳ ಅಂತ್ಯದಲ್ಲಿ ಬಹಳಷ್ಟು ಅನುಕೂಲಕರವಾದ ಫಲ ಇದೆ. ಧನಲಾಭದಂತಹ ಅದ್ಭುತವಾದಂತಹ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಆರ್ಥಿಕವಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಭವಿಷ್ಯದ ಯೋಜನೆಗಳಿಗೆ ಈಗಲೇ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಮುಂದೆ ಬರಬಹುದಾಗಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಥವಾ ಸುಖವಾಗಿರತಕ್ಕಂತಹ ವಿಚಾರಗಳ ಬಗ್ಗೆ ಈಗಲೇ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ವಹಿಸ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗಿರ್ಬೇಕು. ಆದಾಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ನಿಧಾನವಾಗಿ ಒಂದೊಂದಾಗಿ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದು. ಇದು ಒಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ತಾಳ್ಮೆ ಅಂತೂ ಕಳೆದುಕೊಡ್ಬಾರ್ದು. ದುಡುಕಿನ ನಿರ್ಧಾರ, ಆತುರದ ನಿರ್ಣಯ, ಸಡನ್ ಆಗಿ ಬಂದು ಹಣ ಇನ್ವೆಸ್ಟ್ಮೆಂಟ್ ಎದರಲ್ಲೋ ಮಾಡ್ಬಿಡೋದು, ಏನೋ ಒಂದು ಈ ತರದಂತಹ ತಪ್ಪುಗಳನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ತಾಳ್ಮೆ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವರು ಈ ಸ್ವಲ್ಪ ವಿದೇಶಕ್ಕೆ ಹೋಗುವಂಥದ್ದು, ಹೆಚ್ಚಿನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸಗಾರರಾಗಿರ್ಬೋದು, ಹೆಚ್ಚಿನ ಒಂದು ವ್ಯಾಸಂಗಕ್ಕೋ ಅಥವಾ ದೊಡ್ಡ ಕೆಲಸ ಕಾರ್ಯಗಳಿಗೋ ಈ ರೀತಿಯಾದಂತಹ ಅಥವಾ ಮೋಜು ಮಸ್ತಿಗೋ ಸ್ವಲ್ಪ ವಿದೇಶಕ್ಕೆ ಕೆಲವೊಂದು ಜನ ಪ್ರಯಾಣ ಮಾಡುವಂತಹ ಸನ್ನಿವೇಶಗಳಿದೆ. ಅದು ಎಲ್ಲರಿಗೂ ಇಲ್ಲ. ಸ್ನೇಹಿತರೊಂದಿಗೆ ಸಂತೋಷದ ಕೂಟ, ಭೋಜನ ಕೂಟ, ಪಾರ್ಟಿ ಮಾಡೋದು, ಅಥವಾ ಎಲ್ಲೋ ಸ್ವಲ್ಪ ಹಳೆಯ ಸ್ನೇಹಿತರ ಭೇಟಿ ಆಗೋದು, ಅಥವಾ ಅವ್ರ ಜೊತೆ ಮಾತಾಡೋದು, ಅಥವಾ ಮೊಬೈಲ್ನಲ್ಲಿ ಮಾತಾಡೋದು, ಗಣ್ಯ ವ್ಯಕ್ತಿಗಳ ಭೇಟಿ ಮಾಡ್ಕೊಳ್ಳೋದು, ಈ ರೀತಿ ಕಾರ್ಯಕ್ರಮಗಳಿಂದ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು, ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಈ ತಿಂಗಳ ಅಂತ್ಯದಲ್ಲಿ ಆಸ್ತಿಯ ವ್ಯಾಜ್ಯಗಳಲ್ಲಿ ಕೆಲವೊಂದು ಪರಿಹಾರಗಳು ನಿಮಗೆ ಸಿಗುವಂಥದ್ದು. ಯಾವುದೋ ಒಂದು ಕೋರ್ಟು ಕಚೇರಿ, ಕಾನೂನು, ಕದನ, ಕಲಹ, ಜಗಳ, ಜೂಟಿ, ಏನೋ ಒಂದು ವೈಮನಸ್ಸು
ತೊಂದರೆಗಳಿತ್ತು ಅಂತಂದ್ರೆ ಈ ತಿಂಗಳ ಹಂತದಲ್ಲಿ ಆ ಸಮಸ್ಯೆಗಳು ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆ ಇದೆ. ತಕ್ಕ ಮಟ್ಟಿಗೆ ನಿಮಗೆ ರಿಲೀಫ್ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು ಇದರಿಂದ ಸಿಗ್ತದೆ. ಇನ್ನು ಈ ಸರ್ಕಾರಿ ಅಥವಾ ಅರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವರ್ಗಾವಣೆ ಆಗ್ಬೋದು, ಅಥವಾ ಇರುವಂತ ಪೋಸ್ಟು ಹೆಚ್ಚಿನ ಒಂದು ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳಿರ್ಬೋದು, ಅಥವಾ ಮಾನ ಸನ್ಮಾನಗಳು ಸಿಗುವಂತದ್ದಿರ್ಬೋದು. ಇಂಥ ಅವಕಾಶಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಆದ್ರೆ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೆಲವೊಂದು ಗುಟ್ಟಿನ ವಿಚಾರಗಳನ್ನ ಬಿಟ್ಟು ಕೊಡ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಕೆಲಸ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಈ ತಿಂಗಳಂತೂ ನಿಮಗೆ ಬಹಳ ಅದ್ಭುತವಾದಂತಹ ಫಲ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಇನ್ನು ಪರಿಹಾರ ತಿಳಿಸ್ಬೇಕಾಗಿದೆ. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪರಿಹಾರ ಅಂತ ಏನು ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಮತ್ತೆ ದಕ್ಷಿಣಾಮೂರ್ತಿಯನ್ನ ಪೂಜೆ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಶ್ರದ್ಧೆಯಿಂದ ಮಾಡಿ, ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಫಲ ಇಲ್ಲ. ಶ್ರದ್ಧೆ, ನಂಬಿಕೆ, ವಿಶ್ವಾಸದಿಂದ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಒಂದಿತ್ತು ಅಂತಂದ್ರೆ ಎಂಥ ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಭಗವಂತನ ಕೃಪೆ ಇತ್ತು ಅಂತಂದ್ರೆ ಅದರಲ್ಲಿ ಪಾರಾಗ್ಬೋದು, ಅದರಲ್ಲಿ ಜಯ ಸಿಗುವಂತಹ ಸಾಧ್ಯತೆಗಳಿರ್ತದೆ. ಜಯ ಸಿಗಲಿ, ನಿಮ್ಮ ಮನೋಕಾಮನೆಗಳು ನೆರವೇರಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.